ಈ ಪತ್ರಿಕಾಗೋಷ್ಠಿ ಏನಿದೆ ಅಂತಂದರೆ 17ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬರ್ತಾಯಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ಕ್ಷೇತ್ರ ಗುಲ್ಬರ್ಗ ತಾಲೂಕಿನ ಕೌಲ್ಗ ಕೆ ಗ್ರಾಮದಲ್ಲಿ ಈ ಹಾಲು ಮತ್ತು ಸಮುದಾಯ ಮತ್ತು ಗ್ರಾಮಸ್ಥರು ಕೂಡಿಕೊಂಡು ಒಂದು ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡಿದ್ದಾರೆ. ಅದಕ್ಕೆ ಅನಾವರಣ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯವರಿಗೆ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಒಂದು ದಿವಸ ಮುಂಚೆನೇ ಬರ್ತೀನಿ ಅಂಥೇಳಿ ಅವರು 16ನೇ ತಾರೀಕಿಗೆ ಬರ್ತಾಯಿದ್ದಾರೆ. ಆ 16ನೇ ತಾರೀಕಿಗೆ 4 ಗಂಟೆಗೆ ಏರ್ಪೋರ್ಟಲ್ಲಿದ್ದು ಡೈರೆಕ್ಟಾಗಿ ಕೌಲ್ಗ ಕೇಕ್ ಸುಮಾರು 5 ಗಂಟೆಗೆ ಅಲ್ಲಿರ್ತಾರೆ. ಅಲ್ಲೇ ಮೂರ್ತಿ ಅನಾವರಣ ಮಾಡ್ತಾರೆ ಮತ್ತು ಸಾರ್ವಜನಿಕರೊಂದಿಗೆ ಅವರಿಗೆ ಅಡ್ರೆಸ್ ಕೂಡ ಮಾಡ್ತಾರೆ. ಅದಾದ ನಂತರ ಮತ್ತೆ ಗುಲ್ಬರ್ಗ ಹಾಲ್ಟಿದೆ. ಮರುದಿವಸ ಏನು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ಮಾಡ್ತಾರೆ, ವಲ್ಲಭಾಯಿ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಅಲ್ಲಿ ಒಂದು ಜನರ ಉದ್ದೇಶ ಕೂಡ ಮಾತಾಡ್ತಾರೆ. ಅದಾದ ನಂತರ 4 ಗಂಟೆಗೆ ಕ್ಯಾಬಿನೆಟ್ ಏನು ಸಭೆ ಇರ್ತದೆ. ಆ ಕ್ಯಾಬಿನೆಟ್ ಸಭೆ ಭಾಳ ಮಹತ್ವದ ಸಭೆ ಅದು. ಯಾಕಂದರೆ ಕಲ್ಯಾಣ ಕರ್ನಾಟಕಕ್ಕೆ ಈ ಕ್ಯಾಬಿನೆಟ್ ಸಭೆ ಅಂತಂದರೆ ಭಾಳ ಮಹತ್ವದ್ದಾಗಿರ್ತದೆ. ಏನೇನು ಜನ ನಿರೀಕ್ಷೆ ಮಾಡ್ತಾರೆ, ಏನೇನು ಘೋಷಣೆಗಳಾಗ್ತವೆ, ಏನೇನು ಅಭಿವೃದ್ಧಿ ಕೆಲಸಗಳಾಗ್ತವೆ ಅನ್ನೋದು ಜನರ ನಿರೀಕ್ಷೆ ಇದೆ. ಆ ನಿರೀಕ್ಷೆಯಂತೆ ನಮ್ಮ ಮಾನ್ಯ ಮಂತ್ರಿಗಳಾಗಲಿ ನಮ್ಮ ಸಚಿವರಾಗಲಿ ಅನೇಕ ಯೋಜನೆಗಳನ್ನು ಇವತ್ತು ಅವರು ತಯಾರು ಮಾಡಿದ್ದಾರೆ. ಆದರೆ ಯಾವ ಘೋಷಣೆ ಆಗ್ತವೆ ನನಗೆ ಮಾಹಿತಿ ಇಲ್ಲ. ಬಹುಶಃ ಹೆಚ್ಚಿನ ರೀತಿಯಿಂದ ಲಾಭದಾಯಕ ಈ ಕ್ಯಾಬಿನೆಟ್ಟು ಈ ಭಾಗಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನೀರಾವರಿ ಆಗಲಿ, ಶಿಕ್ಷಣ ಆಗಲಿ ಮತ್ತು ಆರೋಗ್ಯವಾಗಲಿ ಇವೆಲ್ಲ ಇದರಲ್ಲಿ ನಮಗೆ ಲಾಭ ಸಿಗ್ತದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಧನ್ಯವಾದ.